ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚಳ್ಳಕೆರೆ ತಾಲೂಕು ತಿಮ್ಮನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲೊಬ್ಬರು ರೈತರು ರಾಜಣ್ಣ ಅಂತೇಳ್ಬಿಟ್ಟು 10 ವರ್ಷದಿಂದ ಪಪ್ಪಾಯ ಬೆಳೀತಿದ್ದಾರೆ. ತುಂಬ ಒಳ್ಳೆ ಬೆಳೆ ಬೆಳೀತಿದ್ದಾರೆ. ಆಮೇಲೆ ಸಕ್ಸಸ್ಫುಲ್ ಆಗಿದ್ದಾರೆ. ಆಮೇಲೆ ಇವತ್ತಿನವರೆಗೂ ಯಾವುದೇ ಗೌರ್ಮೆಂಟ್ ಗೊಬ್ಬರ ಆಗಲಿ ಅಥವಾ ಗೊಬ್ಬರದ ಅಂಗಡಿಯಲ್ಲಿ ಏನು ಸಿಗುತ್ತೆ ಆ ಗೊಬ್ಬರನ ಯೂಸ್ ಮಾಡ್ಕೊಂಡು ಯಾವುದೇ ಸ್ಪ್ರೇಗಳು ಮಾಡಲ್ಲ. ಇವರು ಕಂಪ್ಲೀಟಾಗಿ ಇವರೇ ಆರ್ಗ್ಯಾನಿಕ್ಕಾಗಿ ಇವರೇ ರೆಡಿ ಮಾಡ್ಕೊಂಡು ಮಾಡೋ ಅಂಥ ಕೆಲವೊಂದು ಔಷಧಗಳನ್ನ ಕಂಡುಹಿಡ್ಕೊಂಡಿದ್ದಾರೆ. ಏನೇನು ಸ್ಪ್ರೇ ಮಾಡ್ತಾರೆ, ಯಾವ್ಯಾವ ರೋಗಗಳಿಗೆ, ಯಾವ್ಯಾವ ವೈರಸ್ಗಳಿಗೆ ಏನೇನು ಸ್ಪ್ರೇ ಮಾಡ್ತಾರೆ, ಆಮೇಲೆ ಕಾಯಿ ಸೈಜ್ ಬರೋದಕ್ಕೆ, ಆಮೇಲೆ ಒಳ್ಳೆ ಶೈನಿಂಗ್ ಬರೋದಕ್ಕೆ ಯಾವ ಸ್ಪ್ರೇ ಮಾಡ್ತಾರೆ, ಇದನ್ನೆಲ್ಲ ಕಂಪ್ಲೀಟಾಗಿ ರಾಜಣ್ಣವ್ರ ಹತ್ರ ಡೀಟೇಲ್ಸ್ ಆಗಿ ಅವ್ರದ್ದು ಮಾಹಿತಿ ತೊಗೊಳ್ಳೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ನಾನು ರಾಜಣ್ಣ ಅಂತ, ಚಿತ್ರದುರ್ಗ ಡಿಸ್ಟಿಕ್ಕು, ಚಳ್ಳಕೆರೆ ತಾಲೂಕು, ತಿಮ್ಮನಹಳ್ಳಿ ಗ್ರಾಮ. ಓಕೆ ಸರ್, ನೀವು ಈ ಪಪ್ಪಾಯ ಬೆಳೆನ ಎಷ್ಟು ವರ್ಷದಿಂದ ನೀವು ಬೆಳೀತಾ ಇದ್ದೀರಾ? ಸರ್ ಸುಮಾರು 10-12 ವರ್ಷದಿಂದ ಬೆಳೀತಾ ಇದ್ದೀವಿ ನಾವು. ಓಕೆ. ಹಾಂ. ಅಂದರೆ ಒಂದು ಸರ್ತಿ ನೀವು ಪಪ್ಪಾಯ ಬೆಳೆದ್ರೆ, ಅಂದರೆ ಪ್ಲಾಂಟೇಶನ್ ಮಾಡಿದ ಮೇಲೆ ಎಷ್ಟು ವರ್ಷಗಳು ಅದು ಹಣ್ಣು ಫಲ ಕೊಡುತ್ತೆ? ಸರ್ 2 ವರ್ಷ ಕೊಡುತ್ತೆ. ಒಂದು ಸರಿ ಪ್ಲಾಂಟೇಶನ್ ಮಾಡಿದ್ರೆ 2 ವರ್ಷಗಳ ಕಾಲ ಸತತವಾಗಿ ಹಣ್ಣು ಕೊಡುತ್ತೆ. ಹಣ್ಣು ಕೊಡುತ್ತೆ ಸರ್. ಎಷ್ಟು ತಿಂಗಳಿಗೆ ಒಂದು ಸರಿ ನೀವು ಅದು ಕಟಾವು ಮಾಡ್ತೀರಾ? ಫ್ಲವರ್ ಬರೋಕ್ಕೆ 3 ತಿಂಗಳು ಬೇಕು. ಫ್ಲವರ್ ಬಂದಮೇಲೆ ಕಾಯಿ ಆಗೋದಕ್ಕೆ ಒಂದು 5 ತಿಂಗಳು ಅಂದರೆ ನೀವು ಹೇಳೋದು ಇವಾಗ ಪ್ಲಾಂಟೇಶನ್ ಮಾಡಿದ್ಮೇಲೆ ಸುಮಾರು 9 ತಿಂಗಳು ನಾವು ಆರೈಕೆ ಮಾಡಬೇಕು. 8 ತಿಂಗಳಿಗೂ ಬರುತ್ತೆ. ಚಾಕ್ ಆರೈಕೆ ಮಾಡಿದ್ರೆ 7.5 ತಿಂಗಳಿಗೂ ಸಮೇತ ಕಮೆನ್ಸ್ ಆಗುತ್ತೆ. ಎಲ್ಲಾದ್ರೂ ಒಂದು ಪಟ್ಟಿ, ಯೆಲ್ಲೋ ಕಲರ್ ಪಟ್ಟಿ ಬೀಳುತ್ತೆ. ಆ ಪಟ್ಟಿ ಬಂದಿರದಂಗೆ ಹಾರ್ವೆಸ್ಟಿಂಗ್ ಬಂದಿದೆ, ನಾವು ವ್ಯಾಪಾರ ಕೊಡಬಹುದು ಅಂತಂದು ನಮಗೆ ಮುನ್ಸೂಚನೆ ಅದು. ಓಕೆ. ಅದು ನಾವು ಕಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಬಾಂಬೆ ಕಟಿಂಗ್ ಇದೆ, ಮತ್ತೆ ಡೆಲ್ಲಿ ಕಟಿಂಗ್ ಇದೆ, ಮತ್ತೆ ಇಲ್ಲೇ ಲೋಕಲ್ಲರು ಪಟ್ಟಿ ಬಂದಿರೋದು 2 ಪಟ್ಟಿ, 3 ಪಟ್ಟಿ, 5 ಪಟ್ಟಿ. ಇವಾಗ ರೆಡಿ ಮಾರ್ಕೆಟ್ಗೆ, ಇಲ್ಲೇ ಲೋಕಲ್ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ 5 ಪಟ್ಟಿ, ಬಾಂಬೆಗೆ ಹೋಗ್ಬೇಕಂದ್ರೆ 1 ಪಟ್ಟಿ, 2 ಪಟ್ಟಿ, ಮತ್ತೆ ಹಸಿರು ಕಾಯಿನೂ ಕೀಳ್ತಾರೆ. ಅದು ಕಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ನಾವು ಲೋಕಲ್ ಕೊಟ್ರೆ ವಾರನೂ ಸಮೇತ ನಮ್ದು ಕೀಳೋದು ಹಾರ್ವೆಸ್ಟಿಂಗ್ ಇರುತ್ತೆ. ಬಾಂಬೆ ಕಟಿಂಗ್ ಕೊಟ್ರೆ ಸುಮಾರು 10 ದಿನ ಬೇಕು ಮತ್ತೆ ಬರ್ಬೇಕಂದ್ರೆ, 10ರಿಂದ 15 ದಿನ ಬೀಳುತ್ತೆ. ಓಕೆ. ಇಲ್ಲಿ ಲೋಕಲ್ ಕೊಟ್ಟರೆ ಡೈಲಿ ಕೊಡ್ಬೋದು? ಡೈಲಿ ಕೊಡ್ಬೋದು. ಓಕೆ. ಇವಾಗ ನೀವು ಇದು ಯಾವ ಒಂದು ತಳಿನ ತಂದು ಹಾಕಿದ್ದೀರಾ? ರೈತರು ಯಾವ ತಳಿ ಬೆಳೆದ್ರೆ ಚೆನ್ನಾಗಿ? ರೈತರೆಲ್ಲ ಈ ಇತ್ತೀಚಿನ ದಿನಗಳೆಲ್ಲ ತುಂಬಾನು ಸಮೇತ ಮೋಸ ಹೋಗ್ತಾ ಇದ್ದಾರೆ ಸರ್. ಇದು ತೈವಾನ್ ರೆಡ್ ಲೇಡಿ ಅಂತ. ಇದು ನಾವು ತೈವಾನ್ ಕಂಪನಿಯಿಂದನೇ ನಮಗೆ, ನಮ್ಮ ಭಾರತಕ್ಕೆ ಇದು ಮಾಡ್ತಾ ಇರೋದು. ಇದು ಟೆಂಡರ್ಗೆ ಹೋಗಿರೋದೇ ಇವರು ಯಾರು, ನವನಿ ಕಂಪನಿಯವರು. ಅವ್ರದ್ದೇ ನರ್ಸರಿ ಇದೆ ತುಮಕೂರಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ನರ್ಸರಿ ಇದೆ. ನಾವು ಅವರಿಂದನೇ ಗಿಡ ತಗೊಂಬಂದಿದ್ವಿ. ಬಟ್ ನಮ್ಗೆ ಗಿಡ ಬೇಡ, ನಮಗೆ ಇದು ಬೀಜನೇ ಬೇಕಂದ್ರೆ ಅವರು ತೈವಾನ್ ರೆಡ್ ಲೇಡಿ ಪ್ಯಾಕೆಟ್ ಮುಖಾಂತರ ಕೊಡ್ತಾರೆ. ನಮಗೆ ಗೊತ್ತಿರೋ ಅಂತ ನರ್ಸರಿಯಲ್ಲಿ ನಮಗೆ ಚಾಕೆ ಮಾಡ್ಕೊಡ್ತಾರ ಅನ್ನೋರ ಹತ್ರ ಹೋಗ್ಬಿಟ್ಟು ಅವು ₹1, ₹5, ₹2 ರೇಟ್ ಇರುತ್ತೆ. ಬೀಜ ನೀವು ಕೊಟ್ಟು ಬೆಳೆಸ್ಕೊಡಕ್ಕೆ ಅದು ಒಂದು 2 ತಿಂಗಳಾದ್ರೆ ನಮಗೆ ಸಸಿ ಬರುತ್ತೆ. ಅಂದ್ರೆ ನೀವು ಡೈರೆಕ್ಟ್ ನರ್ಸರಿ ಅವ್ರ ಹತ್ರನೇ ಪರ್ಚೇಸ್ ಮಾಡಿದ್ರೆ ಮೋಸ ಆಗೋ ಚಾನ್ಸ್ ಇರುತ್ತಾ? ಮೋಸ ಆಗೋದಂದ್ರೆ ಅದೇ ನವನಿ ಕಂಪನಿಯವರಿಂದ ನಾವು ತರಿಸಿದ್ರೆ ನಮ್ಗೇನು ಮೋಸ ಆಗಲ್ಲ. ಮತ್ತೆ ಇನ್ನೊಂದು ಕ್ಯಾಡಿಲಾ ಕಂಪನಿ ಇದೆ, ಅವ್ರದ್ದು ಬಹಳ ಚೆನ್ನಾಗಿರುತ್ತೆ ತೈವಾನ್ ರೆಡ್ ಲೇಡಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಆಂಧ್ರದಿಂದ ತುಂಬಾ ತಗೊಂಬರ್ತಾರೆ. ಯಾವ ಕಡೆ, ಈ ಕಡೆ ತಿರುಪತಿ, ಮತ್ತೆ ಇದೆಂಥದ್ದು ಇನ್ನೊಂದಿದೆ ತಿರುಪತಿ ಪಕ್ಕದಲ್ಲಿ, ಅದೆಂಥದ್ದು ಒಂದು ಊರಿದೆ, ಅಲ್ಲಿಂದ ತುಂಬಾ ತರ್ತಾರೆ. ಅವ್ರೇನಿಲ್ಲ ಅಂದ್ರೆ ಇದು ಮಾಮೂಲು ಬೀಜನೇ ಮಾಡ್ಬಿಟ್ಟು ಬರೀ ₹10, ₹12 ಒಂದು ಗಿಡ ಕೊಡ್ತಾ ಇದ್ರೆ, ಇದು ನಮ್ಗೆ ₹17 ಕೊಟ್ಟಿದ್ರು ಒಂದು ಗಿಡ. ಅವ್ರದ್ದು ಬೀಜ. ಹೌದು. ನೀವೇನು ತಗೊಂಬಂದು ಪ್ಲಾಂಟೇಶನ್ ಮಾಡೋದಷ್ಟೇ ಕೆಲಸ. ಹೌದು. ಮತ್ತೆ ಇವಾಗ ಇತ್ತೀಚಿನ ದಿನದಲ್ಲಿ 15 ಅಂತಂದು 15ನೇ ನಂಬರ್ ಅಂತಂದು ಇದು ಮತ್ತೆ ನಾಟಿನೂ ಮತ್ತೆ ರೆಡ್ ಲೇಡಿನೂ 2 ಮಿಕ್ಸ್ ಮಾಡಿ ಮಹಾರಾಷ್ಟ್ರದ ಒಂದು ತಳಿ ಬಂದಿದೆ ಇತ್ತೀಚಿನ ದಿನದಲ್ಲಿ. ಅದು ವೈರಸ್ ತುಂಬಾ ಕಮ್ಮಿ, ಅದಕ್ಕೆ ಒಂದ್ ಸ್ವಲ್ಪ ಬೇಡಿಕೆ ಕಮ್ಮಿ ಅಂತಾರೆ, ಒಬ್ರು ಅದಕ್ಕೆ ಜಾಸ್ತಿ ಅಂತಾರೆ. ನಮಗೆ ಅಷ್ಟೊಂದು ಇದಿಲ್ಲ. ಅದು ತುಂಬಾ ಅದರಲ್ಲಿ ಅದಕ್ಕೆ ವೈರಸ್ ಒಂದು ಸ್ವಲ್ಪ ಕಮ್ಮಿ ಅಂತಂದು ಹೇಳ್ತಾ ಇದಾರೆ. ಇದಕ್ಕೆ ತೈವಾನ್ ರೆಡ್ ಲೇಡಿಗೆ ವೈರಸ್ ಜಾಸ್ತಿ ಇರುತ್ತೆ. ಮತ್ತೆ ಇದು ಹೊರ ರೋಗ ಮತ್ತೆ ಒಳ ರೋಗ ಅಂತ ಬರುತ್ತೆ. ಸುಳಿಯೆಲ್ಲ ಏನಾಗುತ್ತೆ ಅಂದ್ರೆ ಮುದ್ರಿ ಕಾಣುತ್ತೆ, ವೈಟ್ ಆಗುತ್ತೆ. ಅರಿತ್ ಅನ್ನೋದನ್ನ ಒಂದು ಹುಳ ತಿನ್ನುತ್ತೆ ಒಳಗೇನೆ. ಅದೇ ಇಂಪಾರ್ಟೆಂಟ್ ರೋಗ. ಅದು ತಿಂತಿದಂಗ್ಲೆ ಇದು ಬೆಳವಣಿಗೆ ಆಗಲ್ಲ. ಆ ಬೆಳವಣಿಗೆ ಆಗಲ್ಲ. ನಾವೆಲ್ಲ ಸಮೇತ ಆರ್ಗಾನಿಕ್ ಇದು ಮಾಡ್ಕೊಂಡ್ರೆ ಭಾಳ ಖರ್ಚಿಲ್ದಲೆ ನಾವು ಪ್ರತಿಯೊಂದು ಇದಕ್ಕೆ ಔಷಧನೂ ನಾವು ಸಿಂಪಡಣೆ ಮಾಡ್ಕೊಬೋದು. ನಾವು ಇದಕ್ಕೆ ಫಸ್ಟ್ ಸ್ಟಾರ್ಟಿಂಗಿಂದಲೂ ಒಂದು 20-25 ದಿನದಿಂದಲೂ 200 ಲೀಟರ್ ನೀರಿಗೆ ಒಂದು 5 kg ಸಕ್ಕರೆ, ಒಂದು ಅರ್ಧ kg ಅರಿಶಿನ, ಒಂದು 5 ಲೀಟರ್ ಹಾಲು,
200 ಲೀಟರ್ ನೀರಿಗೆ ಪ್ರತಿ ವಾರ 7 ದಿನಕ್ಕೊಂದ್ಸಲ ನಾವು ಹೊಡ್ಕೊಂಬಂದ್ರೆ ಯಾವ ರೋಗನೂ ಬರೋದಿಲ್ಲ ಇದಕ್ಕೆ. ಓಕೆ, ಅದೇನೋ ಹುಳ ಸುಳಿಸು ತಿನ್ನುತ್ತೆ ಪ್ರತಿ ಒಂದು ಸಮೇತ ಅದು ಅರಿಶಿನ ಕಂಟ್ರೋಲ್ ಮಾಡುತ್ತೆ. ಅದು ಆಂಟಿಬಯೋಟಿಕ್ ಅರಿಶಿನ. ಓಕೆ ಓಕೆ, ನೀವು ಇವಾಗ ಏನಿದು ವಾರಕ್ಕೊಂದ್ಸರಿ ಸ್ಪ್ರೇ ಮಾಡ್ತೀರಾ, ಇದೇ ಎಲ್ಲ ಕಂಟ್ರೋಲ್ ಮಾಡುತ್ತೆ. ನಮ್ಮ ರೈತರೆಲ್ಲ ಹೋಗ್ಬಿಟ್ಟು ಗೊಬ್ಬರದ ಅಂಗಡಿಗಳಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಸಮೇತ ಕೆಮಿಕಲ್ ಔಷಧಗಳು ತಾಂಬಂದು ಇಲ್ದಾವೆಲ್ಲ ಸಮೇತ ಆ ಗಿಡಕ್ಕೆ ರೋಗ ಬರೋದನ್ನೇ ನಾವೇ ಕೊಡ್ತಾ ಇರ್ತೀವಿ. ಮಗುಗೆ ಹಾಲು ಕುಡಿಸ್ತಾರೆ ಅಂಥದ್ದು ನಾವು ಹಾಲೇ ಒಂದು ಸಸಿ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಅರಿಶಿನ ಅದು ಆಂಟಿಬಯೋಟಿಕ್, ಅದು ಎಂತ ಕಾಯಿಲೆ ಇದ್ರೂ ಸಮೇತ ತೊಳೆದಾಕುತ್ತೆ ಅದು. ಮತ್ತೆ ಸಕ್ಕರೆ, ಅದು ಪ್ರತಿಯೊಂದು ಕೀಟನೂ ಸಮೇತ ಸಿಹಿ ಇರುತ್ತೆ. ಅದು ಹೋಗಿ ಅಲ್ಲಿ ಕುತ್ಕಂತಿದ್ದಂಗ್ಲೆ ಅದು ಹಿಡ್ಕೊಂಡು ಅದು ಸಾಯ ತಗನ ಬಿಡೋದಿಲ್ಲ ಅದು. ಅಂದ್ರೆ ಅಂಟ್ಕೊಂಡ್ಬಿಡುತ್ತೆ ಅಂತ. ಹೌದು, 3 ಮಿಕ್ಸ್ ಮಾಡಿ ಇದು ಈ ಬಿಳೆ ಇದು ವೈಟ್ ಆಗುತ್ತಲ್ಲ, ಆ ವೈಟ್ಗೆ ನಾವೇ ಸಮೇತ ಮಾಡ್ಕೊಂಬದ್ದು. ಒಂದು ಡ್ರಮ್, 200 ಲೀಟರ್ ಡ್ರಮ್ ತಗೊಂಬಿಟ್ಟು ಒಂದು 100 ಲೀಟರ್ ನಾವು ಹಸನ ಗಂಜಲ ಇಟ್ಕೊಬೇಕು. ಹಸನ ಗಂಜಲ ಒಂದು 100 ಲೀಟರ್ಗೆ ಒಂದು 5 kg ಒಂದು 5 kg ಇದು ಯಾವ ಬೇವಿನ ಎಲೆ ಹಾಕ್ಬೇಕು. ಒಂದು 5 kg ಈರುಳ್ಳಿ, ಒಂದು 5 kg ಹಸಿಮೆಣಸಿನಕಾಯಿ, ಒಂದು 2 kg ಶುಂಠಿ, ಒಂದು 5 ಲೀಟರ್ ಹಾಲು, ಮತ್ತೆ ಒಂದು 5 kg ಮಣ್ಣು, 5 kg ಬೆಳ್ಳುಳ್ಳಿ, 5 kg ಇಸುಂದಾರಿ ಸೊಪ್ಪು, ಮತ್ತೆ ಖಾರ ಇರೋಂಥವು 5 kg ಹೆಸರುಗಾಯಿ. ಇವನ್ನೆಲ್ಲ ಹಾಕ್ಬಿಟ್ಟು ಅಂದ್ರೆ ಕಟ್ ಮಾಡಿ ಹಾಕ್ಬೇಕಾ, ಸುಮ್ನೆ ಹಂಗೆ ಎಲ್ಲ ಕಟ್ ಮಾಡಿ ಹಾಕ್ಬೇಕು. ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬಿ ಹಾಕ್ಬೇಕು. ಆ ಗಂಜಲದಲ್ಲಿ ಹಾಕ್ಬಿಡು. ಇವಾಗ ನೀವ್ ಏನೇನ್ ಹೇಳಿದ್ರಿ ಎಲ್ಲ ಐಟಮ್, ಕೆಲವೊಂದು ತರಕಾರಿ ಐಟಮ್ ಇದಾವ, ಅವನ್ನೆಲ್ಲ ರುಬ್ಬಿ ಹಾಕ್ಬೇಕು. ಮತ್ತೆ ಇಂಪಾರ್ಟೆಂಟ್ ಒಂದು 10 ಲೀಟರ್ ಇದು ಯಾವುದು ಕತ್ತಳಿ ರಸ ಹಾಕ್ಬೇಕು. ಕತ್ತಳಿ ರಸ 10 ಲೀಟರ್ ಹಾಕ್ಬೇಕು. ಒಂದು 3 kg ಬೆಲ್ಲ ಹಾಕ್ಬೇಕು. ಎಲ್ಲ ಸಮೇತ ಒಂದು 5 ದಿನ ಆಗ್ತಿದಂಗ್ಲೆ ಒಂದು ದೊಡ್ಡದೊಂದು ಕೋಲ್ ತಗೊಂಡು ಒಂದು 15-20 ದಿನ ಅದನ್ನೆಲ್ಲ ಸಮೇತ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ತಿದ್ದಂಗ್ಲೆ ನಮಗೆ ಔಷಧ ರೆಡಿ ಆಗುತ್ತೆ 200 ಲೀಟರ್ ನೀರಿಂದು. ಅದನ್ನ 200 ಲೀಟರ್ ನೀರಿಗೆ ಈ ಮಿಕ್ಸ್ ಮಾಡಿರ್ತಕ್ಕಂಥ ಈ ರೆಡಿ ಆಗಿರ್ತಕ್ಕಂಥ ಔಷಧ 10 ಲೀಟ್ರು ಹಾಕ್ಬಿಟ್ಟು ನೀರಿಗೆ ನಾವು ಪ್ರತಿ ವಾರನ ಸಿಂಪಡಿಸ್ಬೇಕು. ಅಂದ್ರೆ ನೀವು ಇವಾಗ ಏನು ರೆಡಿ ಮಾಡ್ಕೊಂಡಿರ್ತೀರ ಈ ಔಷಧದಲ್ಲಿ 10 ಲೀಟರ್ ತಗೊಂಡು 200 ಲೀಟರ್ ಮಿಕ್ಸ್ ಮಾಡೋದು. ಹೌದು, ಆ 200 ಲೀಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಸ್ಪ್ರೇ ಮಾಡೋದು ವಾರಕ್ಕೊಂದ್ಸರಿ. ಅದೇ ತರ ಇದು ಖಾಲಿ ಆಗೋಷ್ಟೊತ್ತಿಗೆ ಇನ್ನೊಂದು ಡ್ರಮ್ ರೆಡಿ ಮಾಡ್ಕೊಬೇಕು. ಈ ಎಷ್ಟು ದಿವಸ ಸಿಂಪಡಣೆ ಮಾಡಬೇಕು? ಇದು ಒಂದು ವಾರ ಮಾಡಬೇಕು, ಮತ್ತೆ ಇದು ಒಂದು ವಾರ ಮಾಡಬೇಕು. ಹಾಲು, ಅರಿಶಿನ, ಸಕ್ಕರೆ ಇದು ಒಂದು ವಾರ ಮಾಡಬೇಕು. ಒಂದು ವಾರ ಇದು, ಒಂದು ವಾರ ಹಾಲು, ಅರಿಶಿನ ಅದು ಹೇಳಿದ್ರಲ್ಲ ಅದನ್ನ ಮಾಡಬಹುದು. ಮತ್ತೆ ನನಗೆ ಸೈಜ್ ಬರ್ಬೇಕು, ಕಾಯಿ ಇನ್ನ ಶೈನಿಂಗ್ ಬರ್ಬೇಕು ಅಂದ್ರೆ ಒಂದು 100 ಮೊಟ್ಟೆ ತಗೊಂಬರೋದು. ಅದು ಒಂದು 300 ನಿಂಬೆಹಣ್ಣು ತಗೊಂಬರೋದು. ಆ ನಿಂಬೆಹಣ್ಣಿನ ರಸ ಎಲ್ಲ ಸಮೇತ ಒಂದು ಬಾಟ್ಲಿಯಲ್ಲಿ ಹಾಕಿ ಎಲ್ಲ ಸಮೇತ ಇಜಗದು. ಒಂದು 100 ಮೊಟ್ಟೆನ ಎಲ್ಲ ಸಮೇತ ಡಬ್ಬಿಯಲ್ಲಿ ತುಂಬಿಡೋದು ಆ ರಸದಲ್ಲಿ. ಒಂದು 3-4 ದಿನ ಆಗ್ತದಂಗ್ಲೆ ಅದೆಲ್ಲ ಸಮೇತ ಒಡೆದೋಗಿರ್ತವೆ. ಅವೆಲ್ಲ ಸಮೇತ ಕೋಲ್ ತಗೊಂಡು ಅದನ್ನೆಲ್ಲ ಸಮೇತ ನೀಟಾಗಿ ಕಲಿಸ್ಬಿಟ್ಟು ಅದನ್ನ ಸಿಂಪಡಣೆ ಮಾಡಿದ್ರೆ ಕಾಯಿನೂ ಸಮೇತ ತುಂಬಾ ಸೈಜ್ ಬರುತ್ತೆ. ಮತ್ತೆ ಕಾಯಿನೂ ಸಮೇತ ಬಹಳ, ಗಿಡನ ಸಮೇತ ಬಹಳ ಹೆಲ್ತಿಯಾಗಿ ಬಹಳ ಚೆನ್ನಾಗಿರುತ್ತೆ. ಫ್ಲವರ್ ಆಗಲಿ ಎಲ್ಲಾನು ಐಟಮ್ ಹೇಳಿದ್ರಲ್ಲ, ಅದನ್ನ ಸ್ಪ್ರೇ ಮಾಡ್ಬೇಕಾ ಗಿಡಕ್ಕೆ ಕೊಡ್ಬೇಕು? ಇಲ್ಲ, ಸ್ಪ್ರೇ ಮಾಡ್ಬೇಕು. ಅದು ಸ್ಪ್ರೇನೆ. ಯಾವ ಟೈಮಲ್ಲಿ ಸ್ಪ್ರೇ? ಅದು ನಾವು ಇದೆ ಮಧ್ಯದಲ್ಲಿ ಈ ವಾರಕ್ಕೊಂದ್ಸಲ ನಾವು ಏನ್ ಕೊಡ್ತೀವಿ, ಹಾಲು, ಅರಿಶಿನ, ಸಕ್ಕರೆ 1 ಟೈಮ್, ಮತ್ತೆ ಈ ವೈರಸ್ ಔಷಧ 1 ಟೈಮ್, ಮತ್ತೆ ಗಿಡ ಇನ್ನ ನಮಗೆ ಕಾಯಿ ಫ್ಲವರ್ ಇನ್ನ ಸೆಟ್ಟಿಂಗ್ ಆಗ್ಬೇಕಂದ್ರೆ ಇದು 1 ಟೈಮ್. ಅಂದ್ರೆ ಸ್ಟೆಪ್ ಒಂದ್ ವಾರ ಅದು, ಒಂದ್ ವಾರ ಇದು, ಇನ್ನೊಂದ್ ವಾರ ಇನ್ನೊಂದು. ಹೌದು, ಎಗೇನ್ ಮತ್ತೆ ರಿಪೀಟ್. ಅದೇ ತರ ನೀವು ವಾರಕ್ಕೊಂದೊಂದು ಕೊಡ್ತಾ ಹೋಗೋದು. ಅವಾಗ ನಿಮಗೆ ವೈರಸ್ ಕಂಟ್ರೋಲ್ ಆಗುತ್ತೆ, ಸೈಜು ಕಾಯಿ ಬರುತ್ತೆ, ಶೈನಿಂಗು ಬರುತ್ತೆ. ಅಲ್ಲ, 2 ವರ್ಷದಿಂದ 3 ವರ್ಷದ ಕಾಯಿ ಕಿತ್ತರೂ ಸಮೇತ ಮತ್ತೆ ಅದು ವೈರಸ್ ಅನ್ನೋದೇ ಗೊತ್ತಿರೋದಿಲ್ಲ ಗಿಡಕ್ಕೆ. ವೈರಸ್ ಅನ್ನೋದೇ ಬರೋದಿಲ್ಲ. ಯಾವ್ದು ಸಮೇತ ನಾವು ಕೆಮಿಕಲ್ ಆಗಲಿ ಇನ್ನೊಂದಾಗ್ಲಿ ಯಾವ್ದು ಬಳಸಿರೋದಿಲ್ಲಲ್ಲ, ಆರ್ಗಾನಿಕ್ ಆಗಿ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ದಲೇ ಬರುತ್ತೆ. ನೀರು ಜಾಸ್ತಿ ಕೊಡಬೇಕು. ಮತ್ತೆ ಕೊಟ್ಟಿಗೆ ಗೊಬ್ಬರ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕೊಡಬೇಕು. ಇದಕ್ಕೆ ಆದಷ್ಟು ನೆಲನ 1 ಬಾಳಿಂದ ಮತ್ತೆ 2 ಬಾಳಿಂದ ನಾವು ಪಪ್ಪಾಯ ಹಾಕ್ತಿವಿ ಅಂದ್ರೆ 1 ಬಾಳಿಂದ 2 ಬಾಳಿನ ಮಡಿಕೆನ ನಾವು ಫಲವತ್ತಾಗಿ 2 ಸಾಲ ಹೊಡಿಸ್ಬೇಕು. ಇದರಲ್ಲಿ ಬಹಳ ತುಂಬಾ ಬುಡದಲ್ಲಿ ನೀರ್ ಬಿಟ್ರೆ ಏನಾಗುತ್ತಪ್ಪ ಅಂದ್ರೆ ರಿಂಗ್ ಅಂತ ಬರುತ್ತೆ. ರಿಂಗ್ ಅಂತಂದು ಮ್ಯಾಗಳದು ಸಿಪ್ಪೆ ಎಲ್ಲ ಕೊಳೆಯುತ್ತೆ. ಮೇಲೆ ಸಿಪ್ಪೆ ಎಲ್ಲ ಕೊಳೆದ್ಬಿಟ್ಟು ಹಿಂಗೇನಾದ್ರೂ ಮಳೆ ಗಾಳಿ ಬರ್ತಿದ್ದಂಗೆ ಅದು ಮುರ್ಕೊಂಡ್ ಬೀಳುತ್ತೆ. ಹಂಗಾಗ್ಬಿಟ್ಟು ನೀರ್ನ ಗಿಡ ದೊಡ್ಡದಾದಂಗೆಲ್ಲ ಸಮೇತ ದೂರ ಕೊಡ್ಬೇಕು. ಯಾವತ್ತು ಸಮೇತ ಬುಡಕ್ ಕೊಡಬಾರ್ದು. ಬುಡಕ್ ಕೊಟ್ರೆ ಗಿಡ ಯಾವುದೇ ಗಿಡ ಆಗಿರ್ಲಿ, ಇವತ್ತು ಎಲೆ ಎಷ್ಟು ಅಗಲ ಇರುತ್ತೋ ಅಲ್ಲಿ ನಾವು ಕೊಡಬೇಕು. 2 ಅಡಿ 3 ಅಡಿ ದೂರ ಕೊಡಬೇಕು ನೀರ್ನ. ಅಲ್ಲಿ ಬೇರೆ ಇರುತ್ತೆ. ಆಹಾರ ತಗೊಳೋದು ಅಲ್ಲಿ, ಬುಡದಲ್ಲ. ನಮ್ಮ ರೈತರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬುಡಕ್ ನೀರ್ ಕೊಡ್ತಾರೆ. ಆ ಬುಡಕ್ ನೀರ್ ಕೊಡ್ತಿದ್ದಂಗೆ ಏನಾಗುತ್ತೆ ಅಂದ್ರೆ ಅದು ಕೊಳತು ಮುರಿದು ಹೋಗುತ್ತೆ, ಮತ್ತೆ ಅದ್ರ ಆಯಸ್ ಕಮ್ಮಿ ಆಗುತ್ತೆ. ಯಾವುದೇ ಗಿಡ ಆಗಿರ್ಬೋದು.
ಒಂದೇ ಕಟಿಂಗು ನಾವು 3 ಎಕರೆಯಲ್ಲೇ ಒಂದೇ ಕಟಿಂಗು ಒಂದ್ಸಲ 40 ಟನ್ ಕಟ್ ಮಾಡಿಸಿದ್ವಿ. ಅಬ್ಬಾ. ಅಂದ್ರೆ ರೇಟ್ ಸಿಗೋದು ಬಿಡೋದು ಅದು ಎರಡನೇ ಮಾತು. ಇವಾಗ ಬಂದಿರೋ ಸಮೇತ ಯಾವ ಅಂಗಡಿ ಔಷಧನ ಸಮೇತ ಇವತ್ತಿನ ಹೊಡೆದಿಲ್ಲ, ನಾವು ಅದನ್ನೇ ಮಾಡ್ತಾ ಇದೀವಿ 10 ವರ್ಷದಿಂದನೂ ಸಮೇತ. ಇವಾಗ ಬೆಳೆದಿರೋದು ಸಮೇತ ಅದೇ ರೀತಿನೇ. ತುಂಬಾ ರೈತರು ಬಂದಿದ್ದಾರೆ, ತುಂಬಾ ಜನ ಕೇಳಿದೀನಿ, ಎಂತೆಂತ ವೈರಸ್ ಸಮೇತ ಕಂಟ್ರೋಲ್ ಆಗಿದೆ. ನಮ್ಮ ಹತ್ರ ಬಂದಿರೋರಿಗೆಲ್ಲ ಕೊಟ್ಟಿದ್ದೀನಿ. ನಮಗೂ ಒಬ್ರು ಫ್ರೆಂಡು, ಅವರು ವಸ್ತುರ್ಗದವರು, ಅವರು ನಮಗೆ ಹೇಳಿದ್ರು, ZP ಮೆಂಬರ್ ಅವರು ರವಿ ಅಂತಂದು ನಮಗೂ ಗೊತ್ತಿರಲಿಲ್ಲ. ನಾವು ಇದೇ ರೀತಿ ಕೇಳ್ಕೊಂಡು ಹೋದ್ವಿ. ತುಂಬಾ ಸಮೇತ ಅವರು ಹೇಳಿ ನಮ್ಗೆ ಈ ತರ ಮಾಡ್ಕೆ ಹೋಗ್ರಿ ಅಂತಂದು ಹೇಳಿದ್ರು. ಅವರ ವಿಚಾರನೇ ನಾನು ಸಾವಿರಾರು ರೈತರಿಗೆ ತಿಳಿಸ್ತಾ ಇದ್ದೀನಿ ಅವ್ರ ಹೆಸರಲ್ಲೇನೆ. ಇದು ನನ್ನ ಅನುಭವ ಅಲ್ಲ, ಅವ್ರ ಅನುಭವ ಇದು. ಇವಾಗ ಯಾವ ತಿಂಗಳಲ್ಲಿ ಪ್ಲಾಂಟೇಶನ್ ಮಾಡ್ಬೇಕು ಇದನ್ನ ಸರ್? ಇದು ಯಾವ ತಿಂಗಳು ಯಾವ ಇದ್ರಂತ ಬರೋದಿಲ್ಲ, ನಮಗೆ ರಂಜಾನಿಗೆ ಬರಂಗೆ ಹಾಕ್ಯಂಬೇಕು ಇದು. ಯಾಕಂದ್ರೆ ಕಟಿಂಗ್ ಆದಾಗ ಇದು 10 ರೂಪಾಯಿ ಆಗ್ಬೋದು, 15 ರೂಪಾಯಿ ಆಗ್ಬೋದು, 25 ರೂಪಾಯಿ ಆಗ್ಬೋದು. ಇದ್ರ ಶ್ರಾವಣಕ್ಕೆ ರಂಜಾನಿಗೆ ಬರಬೇಕು. ಹಬ್ಬಗಳಲ್ಲೇ ಜಾಸ್ತಿ ಇದನ್ನ ತಿನ್ನೋದು. ಮತ್ತೆ ಜಾಸ್ತಿ ಒಂದ್ ಸ್ವಲ್ಪ ಚಳಿಗಾಲದಲ್ಲಿ ತುಂಬಾ ಹೋಗುತ್ತೆ ಇದು. ಚಳಿಗೆ ಮತ್ತೆ ಇದು ಶುಗರ್ ಇರೋರಿಗೆ ಮತ್ತೆ ಪೇಷಂಟ್ಗಳಿಗೆ ತುಂಬಾ ಬೇಕಾಗುತ್ತೆ ಇದು. ಹಂಗಾಗ್ಬಿಟ್ಟು ಏನೇ ವರ್ಷದಲ್ಲಿ ಯಾವ ತಿಂಗಳಲ್ಲಿ ಬೇಕಾದ್ರೆ ಇದನ್ನ ನಾಟಿ ಮಾಡ್ಕೊಬಹುದು. ಬಟ್ ಈ ಟೈಮಲ್ಲಿ ರೇಟ್ ಒಂದ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ. ಹೌದು. ಅಂದ್ರೆ ನೀವು ಇವಾಗ 9 ತಿಂಗಳು ಬೆಳೆದಾದ ಮೇಲೆ 2 ವರ್ಷ ನಿಮಗೆ ಕಾಯಿ ಕೊಡುತ್ತೆ. ಹೌದು, 2 ವರ್ಷದವರೆಗೂ ನೀವು ಕಾಯಿ ಕೀಳಬಹುದು. ಹೌದು, 15 ದಿನಕ್ಕೆ, ವಾರಕ್ಕೆ, ಅದು ಕಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ಕಟಿಂಗ್ ಕೊಡ್ತೀವೋ ಆ ಕಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಕಟಿಂಗ್ ಇದು ಕ್ರಾಪ್ ಸ್ಟಾರ್ಟ್ ಆಗೋದ್ರಿಂದ 2 ವರ್ಷ ನಮಗೆ ಫಸಲ್ ಸಿಗುತ್ತೆ. ಕ್ರಾಪ್ ಸ್ಟಾರ್ಟ್ ಆದ್ಮೇಲೆ 2 ವರ್ಷ ಸಿಗದಿದ್ದಂಗೆ ಕೋಲ್ ಹಿಡ್ಕೊಂಡು ನಾವು ಕೆಡವಿ ಸಮೇತ ನಾವು ಲೋಡ್ ಮಾಡಿಸಿದ್ವಿ. ಕೆಲವೆಲ್ಲ ಸಮೇತ ಸ್ಟೂಲ್ಗಳು ಹಾಕೊಂಡು ಸಮೇತ ಕಿತ್ತಿದ್ವಿ. ಅಷ್ಟು ಎತ್ತರಕ್ಕೆ ಹೋಗುತ್ತೆ. ಇದು ವ್ಯಾಪಾರ ನೀವು ಕೊಡ್ತೀರಲ್ಲ, ಅವರೇ ಬರ್ತಾರ ಅಥವಾ ನೀವೇನೋ ಹುಡುಕೊಂಡು ಕೊಡೋಂತ ಪರಿಸ್ಥಿತಿ ಇದೆಯಾ? ಸರ್, ಇವಾಗ ಸೀಸನ್ ಇದ್ದಾಗ, ಬೇಡಿಕೆ ಇದ್ದಾಗ ಅವರು ಬಂದು ಕೇಳ್ತಾರೆ. ಬೇಡಿಕೆ ಇಲ್ದಿದ್ದಾಗ ಕೇಳೋದಿಲ್ಲ. ಆ ಟೈಮಲ್ಲಿ ತುಂಬಾ ರೈತರಿಗೆ ಇದಾಗುತ್ತೆ. ಇದು ಇಂಪಾರ್ಟೆಂಟ್. ಇಲ್ಲಿ ಮಾರ್ಕೆಟ್ಗಳು ಅನ್ನೋವಿಲ್ಲ. ಏನ್ ಬೆಂಗಳೂರಿಗೆ ಹೊಡಿತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ, ನಮಗೂ ಗೊತ್ತಿಲ್ಲ. ಇಲ್ಲಿ ಲೋಕಲ್ ಆಗಿ ಯಾರ್ಯಾರು ಬಂದು ಕೇಳ್ತಾರೆ ಅವ್ರವ್ರಿಗೆ ಯಾವ್ಯಾವ ರೀತಿ ಕೇಳ್ತಾರೆ ಯಾವ ರೀತಿ ಕನ್ವಿನ್ಸ್ ಮಾಡಿ ಕೊಡ್ತಾ ಇರ್ತೀವಿ ಸರ್. ಅಂದ್ರೆ ಇಲ್ಲಿ ಲೋಕಲ್ ನಲ್ಲಿ ಯಾವ ಅಂಗಡಿಗಳಿಗೆ ಕೊಟ್ಟು ಮಾರ್ಬೇಕು. ಸೀಸನ್ ಇಲ್ದಾಗ ಸೀಸನ್ ಇದ್ದಾಗ ಅವರೇ ಬಂದು ಎಲ್ಲ ಕಿತ್ಕೊಂಡು ಅವರೇ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೌದು. ಅಜಣ್ಣರೇ, ಈಗ ನೀವೇನು ಪ್ಲಾಂಟೇಶನ್ ಮಾಡ್ತೀರಾ, ಪ್ಲಾಂಟೇಶನ್ ಮಾಡೋಕ್ಕೂ ಮುಂಚೆ ನೆಲನ ಯಾವ ಥರ ನಾವು ರೆಡಿ ಮಾಡ್ಕೊಬೇಕು? ಸರ್, ನಾವು ಪ್ಲಾಂಟೇಶನ್ ಮಾಡೋಕ್ಕಿಂತ ಮುಂಚೆ 1-2 ತಿಂಗಳು ಹಿಂದೆನೆ 2 ಬಳಿಂದಾಗಲಿ 1 ಬಳಿಂದಾಗಲಿ 2 ಸಲ ಫ್ಲೋ ಹೊಡಿಸ್ಬೇಕು. ಯಾಕಂದರೆ ನೆಲ ಫಲವತ್ತಾಗಿರ್ಬೇಕು, ಲೂಸ್ ಆಗಬೇಕು ನೆಲ. ಯಾಕಂದರೆ ಇದು ಬೇರು 1-2 ಅಡಿ ಆಳಕ್ಕೆ ಹೋಗುತ್ತೆ. ಹಂಗಾಗ್ಬಿಟ್ಟು ನಾವು 1 ಬಳಿಂದಾಗಲಿ 2 ಬಳಿಂದಾಗಲಿ 2 ಸಲ ಹೊಡಿಸ್ಬೇಕು. ಹೊಡಿಸಿದ್ದಾದ್ಮೇಲೆ ಕೊಟ್ಟಿಗೆ ಗೊಬ್ಬರ ಯಾವುದನ್ನ ಆಗಿರೋದು, ಎಮ್ಮೆ ಗೊಬ್ಬರ ಆಗಿರ್ಬೋದು, ದನ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು, ಅದು 1 ಎಕರೆಗೆ ಏನಿಲ್ಲ ಅಂದ್ರೆ 10 ಲೋಡ್ ಹಾಕ್ಬೇಕು. ಟ್ಯಾಕ್ಟ್ರಿ ಲೋಡ್ ಫುಲ್ ಪೂರ್ತಿ. ಹೌದು. ಇನ್ನು ಜಾಸ್ತಿ ಇದ್ರೂ ಹಾಕ್ಬೋದು. ಯಾಕಂದ್ರೆ ಇದು ನಮ್ಮ ಪಪ್ಪಾಯ ಅನ್ನೋದು ಎಮ್ಮೆ ಜಾತಿಗೆ ಸೇರಿದ್ದು. ಅದಕ್ಕೆ ಎಷ್ಟು ಗೊಬ್ಬರ ಕೊಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅದು. ಹಂಗಾಗ್ಬಿಟ್ಟು ನಾವೆಲ್ಲ ಸಮೇತ ನಾವೇನು 1 ಬಾಳಿಂದ 2 ಬಾಳಿ ಫ್ಲೋ ಹೊಡೆದಿರ್ತೀವಲ್ಲ ಅದಕ್ಕೆಲ್ಲ ಹಾಕ್ಬಿಟ್ಟು ಎಲ್ಲ ಸಮೇತ ಉಗ್ಬಿಡ್ಬೇಕು. ಉಗ್ಬಿಟ್ಟು ಮತ್ತೆ ರೋಟ್ ಹೊಡಿಸ್ಬಿಟ್ಟು ಆ ನೆಲನ ರೆಡಿ ಮಾಡ್ಬೇಕು. ನಾವು ಎಷ್ಟು ದಿವಸ ಬಿಡ್ಬೇಕು ಹಂಗೆ? ಏನಿಲ್ಲ, ನಾವು ಫ್ಲೋ ಹೊಡಿಸಿದ 1-2-3 ತಿಂಗಳು ಆದ್ಮೇಲೆ ಇದನ್ನ ನಾವು ಗೊಬ್ಬರ ಹೊಡೆಯೋದು ಸ್ಟಾರ್ಟ್ ಆಗ್ಬೇಕು. ನೆಲ ಒಂದ್ ಸ್ವಲ್ಪ ಫ್ರೀ ಆಗಿ ಬಿಸಿಲಿಗೆ ಆರ್ಬೇಕು. ಆರ್ತಿದ್ದಂಗ್ಲೆ ನಾವು ಕೊಟ್ಟಿಗೆ ಗೊಬ್ಬರ ಸ್ಟಾರ್ಟ್ ಮಾಡ್ಬೇಕು. ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಟ್ಟುಬಿಟ್ಟು ಎಲ್ಲ ನೆರವು ಹಾಕ್ಬಿಟ್ಟು ನಾವು ರೋಟ್ರು ಹೊಡಿಸೋದು. ರೋಟ್ರು ಹೊಡಿಸ್ಬಿಟ್ಟು ನಾವು ಅದು ದಾಯ ಅವ್ರವ್ರ ಇಷ್ಟ. ಅದು ನಾವು 7-8 ಮಾಡಿದೀವಿ. ಕೆಲವರು 7-6 ಮಾಡ್ತಾರೆ, ಮತ್ತೆ 9-8 ಮಾಡ್ತಾರೆ. ಅವ್ರವ್ರ ಇಷ್ಟ. ಅಗಲ ಇದ್ದಷ್ಟು ಸಮೇತ ಗಾಳಿ ಚೆನ್ನಾಗಿ ಆಡುತ್ತೆ, ಕ್ರಾಪನು ಚೆನ್ನಾಗಿ ಬರುತ್ತೆ. ನೀವು ಎಷ್ಟಡಿ ಹಾಕಿದ್ವಿ? ನಾವು ಇವಾಗ ಸರ್ ಅಡಿಕೆ ಎಲ್ಲ ಹಾಕಿದೀವಿ. ಹಂಗಾಗ್ಬಿಟ್ಟು ಇವಾಗ ಇದು 6-9 ಮಾಡಿದ್ವಿ ನಾವು. ಅಡಿಕೆ ದಾಯಕ್ಕೆ ನಾವು ಇದು ಮಾಡಿದ್ವಿ. 6-9 ಮಾಡಿ ಅಡಿಕೆ ಸೆಂಟ್ರಿಗೆ ಎಷ್ಟು ಕೊಟ್ಟಿದ್ದೀರಾ? ಅಡಿಕೆ ಸೆಂಟ್ರಿಗೆ 6. ಅದು ಸೆಂಟ್ರಿಗೆ 6. ಹಿಂಗೆ ಅಗಲ ಗಿಡದಿಂದ ಗಿಡಕ್ಕೆ ಅಗಲ 9 ಇದೆ. 6-9 ಈ ತರ ಮಾಡಿದ್ರೆ ಎಕರೆಗೆ ಏನಿಲ್ಲ ಅಂದ್ರೂ 800 ಗಿಡ ಬೀಳ್ತವೆ. ಒಂದು ಹೌದು, 800 ಗಿಡ ಬೀಳ್ತವೆ. ಅದು ತೈವಾನ್ ರೆಡ್ ಲೇಡಿ ನಾವು ತರಿಸಿರೋದು. ಅದು 17 ರೂಪಾಯಿ ಅವರು ಅಲ್ಲಿಂದಾನೆ ಕೊಟ್ಟಿದ್ರು ನಮ್ಗೆ. ಹಂಗಾಗ್ಬಿಟ್ಟು 1 ಎಕರೆಗೆ ಇದು 17,000. ಮತ್ತೆ ಕೊಟ್ಟಿಗೆ ಗೊಬ್ಬರ ನಾವು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಇವಾಗ 5,000 ಇದೆ, 4,000 ಇದೆ, ಇನ್ನು ಜಾಸ್ತಿನೇ ಇದೆ. ಕೋಳಿ ಗೊಬ್ಬರಕ್ಕೆ ಹೋದ್ರೆ ಜಾಸ್ತಿ ಇರ್ಬೋದು. ಏನಿಲ್ಲ ಅಂದ್ರೂ ಸಮೇತ 50ರಿಂದ 60,000 ಖರ್ಚು ಬರ್ಬೋದು. ಡ್ರಿಪ್ ಇಂದ ಹಿಡ್ಕೊಂಡು. ಅಂದ್ರೆ ಡ್ರಿಪ್ ಇಂದ ಅಂದ್ರೆ ನೆಲದಲ್ಲಿ ಪೈಪ್ ಇದ್ರೆ ಮೇಲೆ ಡ್ರಿಪ್ ಪೈಪ್ ಆರಿಸ್ಕೊಂಡ್ರೆ ನಾವು ಡ್ರಿಪ್ ಎಲ್ಲ ರೆಡಿ ಆದ್ರೆ, ಮತ್ತೆ ಡ್ರಿಪ್ ಎಲ್ಲ ನಾವು ಇದು ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಪೈಪ್ ಎಲ್ಲನ.
ಹಂಗಾಗ್ಬಿಟ್ಟು ಅವ್ರವ್ರು ಟ್ಯಾಲೆಂಟ್ ಮೇಲೆ ಹೋಗುತ್ತೆ ಸರ್. ಇಷ್ಟೇ ಅಂತ ನಾವು ಹೇಳಕ್ ಬರಲ್ಲ, ಯಾಕಂದ್ರೆ ಮಾರ್ಕೆಟಲ್ಲಿ ಪೈಪ್ಗಳ ರೇಟ್ಗಳು ಮತ್ತೆ ಡ್ರಿಪ್ ರೇಟ್ಗಳು ಹೆಚ್ಚು ಕಮ್ಮಿ ಆಗ್ತಿರ್ತತೆ. ಅಂದಾಜು ಒಂದು ಎಕರೆಗೆ ಒಂದು 50 ರಿಂದ 60 ಸಾವಿರ ಖರ್ಚು ಬರ್ಬೋದು. ಲಾಭ ಎಷ್ಟು ಬರ್ಬೋದು? ಲಾಭ ನಾವು ಬೆಳೆದಂಗೆ ರೇಟ್ ಮೇಲೆ ಡಿಪೆಂಡ್. ಇವತ್ತು 20 ರೂಪಾಯಿ ಇದ್ರೆ 1 to ಡಬಲ್ ಬರುತ್ತೆ. 10 ಟನ್ ಮಾರಿದ್ರೆ ನಮಗೆ ಅವತ್ತು 2 ಲಕ್ಷ ಬರುತ್ತೆ. ಕ್ರಾಪ್ ಚೆನ್ನಾಗಿ ಬಂದು ಬೇರೆ 10 ರೂಪಾಯಿ ಮಾಡಿದ್ರು ಸಮೇತ ಅವಾಗ 20 ಟನ್ ನಾವು ಕೊಡ್ಬೇಕಾಗುತ್ತೆ ಅದೇ ದುಡ್ಡಿಗೆ ಒಂದೊಂದ್ಸಲ. ಏನ್ ಸರ್, ಹಂಗಾಗ್ಬಿಟ್ಟು ರೇಟಿನ ಮೇಲೆ ಡಿಪೆಂಡು. ನಮಗೆ ಏನು ಒಂದು ಕಟಿಂಗ್ 2 ಕಟಿಂಗ್ ಅಲ್ಲಿ ನಾವು ಹಾಕಿರೋ ಬಂಡವಾಳ ಕಂಪ್ಲೀಟ್ ನಮಗೆ ರೈತರಿಗೆ ಸಿಗುತ್ತೆ. ಎಷ್ಟೇ ಕಮ್ಮಿ ಅಂದ್ರೂ ಸಮೇತ ನಾವು 1 ಕಟಿಂಗ್ 2 ಕಟಿಂಗ್ ನಾವು ಕೊಡ್ತಿದ್ದಂಗ್ಲೆ ಡೆಲ್ಲಿ ಕಟಿಂಗ್ ಆಗಲಿ ಬಾಂಬೆ ಕಟಿಂಗ್ ಕೊಟ್ರೆ ನಮಗೆ ನಾವು ಹಾಕಿರೋ ಅಸಲೆಲ್ಲ ನಮಗೆ ಬರುತ್ತೆ. ಮತ್ತೆ ಇನ್ನು ಉಳಿಕೆ ಅದೆಲ್ಲ ಸಮೇತ ಲಾಭಕ್ಕೆ ಆಗುತ್ತೆ. ಹಂಗಾಗ್ಬಿಟ್ಟು ನಾವು ಆರ್ಗ್ಯಾನಿಕ್ ಮಾಡಿದ್ವಲ್ಲ, ಯಾವ ಅಂಗಡಿಗೂ ಹೋಗಿ ನಾವು ಔಷಧ ತಂದಿಲ್ಲ, ಮತ್ತೆ DAP ಗೊಬ್ಬರ ಇಟ್ಟಿಲ್ಲ. ಹಂಗಾಗ್ಬಿಟ್ಟು ನಮ್ದೇ ಔಷಧ ನಮ್ದೇ ಇದೆಲ್ಲ ಬಹಳ ಕಮ್ಮಿ ಖರ್ಚಾಗುತ್ತೆ. ನಮ್ಗೆ ಏನಿದ್ರು ಒಂದು ಸ್ಪ್ರೇಗೆ 2,000 ರೂಪಾಯಿ ಖರ್ಚು ಬರುತ್ತೆ. ಅದೇ ಅಂಗಡಿಗೆ ಹೋದ್ರೆ 25,000 ರೂಪಾಯಿ 20,000 10,000 ರೂಪಾಯಿ ಆಗುತ್ತೆ. ಯಾವುದೇ ಒಂದು ಔಷಧ ತಗೊಂಡ್ರೆ ಇವತ್ತು 2-3 ಸಾವಿರ ಇದೆ. ಯಾವುದೇ ಒಂದು ಸಾಲಿಬಲ್ ತಗೊಂಡ್ರೆ 5,000 ಇದೆ. ನಾವು ಅದೇ 5,000 ಕೊಟ್ಟಿಗೆ ಗೊಬ್ಬರನ ಒಂದು ಟ್ಯಾಕ್ಟ್ರಿ ಲೋಡ್ ಬರುತ್ತೆ. ಅದು ನಮ್ಮ ರೈತರಿಗೆ ಗೊತ್ತಾಗ್ತಾ ಇಲ್ಲ, ತಿಳ್ಕೊಬೇಕು. ನಾವು ಹಂಗಾಗಿನೇ ನಾವು ಹಿಂದಿರೋದು. ಇವತ್ತು ಆರ್ಗಾನಿಕ್ಗೆ ತುಂಬಾ ಬೆಲೆ ಕೊಡ್ತಾ ಇದೆ, ದೇಶನೇ ಬೆಲೆ ಕೊಡ್ತಾ ಇದೆ. ಹಂಗಾಗ್ಬಿಟ್ಟು ನಮ್ಗೆ 2 ಕಟಿಂಗ್ ಆಗ್ತಿದ್ದಂಗ್ಲೆ ನಮ್ದು ಅಸಲು ಬರುತ್ತೆ. ಇನ್ನು ಮಿಕ್ಕಿದ್ದು ಬರೋದೆಲ್ಲ ಸಮೇತ ಇದಾಗುತ್ತೆ. ಆರ್ಗಾನಿಕ್ ಬೆಳೆಸ್ಕೊಂತ ಹೋದ್ರೆ ಜೌಟಿಕಾಯಿ ಅಂತ ಜೌಟಿ ಹಿಡ್ಕೊಂಡು ನಾವು ಕೀಳ್ಬೇಕಾಗುತ್ತೆ. ನಾವು ಆ ಥರನೂ ಸಮೇತ ಕಿತ್ಕೊಟ್ಟಿದ್ವಿ. ಅಂದ್ರೆ ನೀವು ಹೇಳೋದು ಫಲವತ್ತತೆನೂ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಅಲ್ಲಿ ಬೆಳೆದ್ರೆ. ಭೂಮಿ ಫಲವತ್ತತೆ ಹಂಗೆ ಉಳ್ಕೊಳ್ಳುತ್ತೆ, ಖರ್ಚುನು ಕಡಿಮೆ ಆಗುತ್ತೆ. ಖರ್ಚುನು ಕಮ್ಮಿ ಆಗುತ್ತೆ. ನಾವು ನೀರು ಬಿಟ್ಟು ಇದಕ್ಕೆ ಒಂದು 15 ದಿನ 20 ದಿನ ಆಗ್ತಿದ್ದಂಗ್ಲೆ ನಮಗೆ ಇವು ಹುಳ ಎಲ್ಲ ಮತ್ತೆ ನಮ್ಮ ಮೇಲೆ ಬರೋ ಎರೆಹುಳ ಎಲ್ಲ ಮೇಲೆನೆ ಕಾಣಿಸ್ತಿರ್ತವೆ. ಅಷ್ಟು ಫಲವತ್ತತೆ ಇರುತ್ತೆ. ಏನ್ ನೀವು ಸೆಂಟ್ರಲ್ಲಿ ನೀವು ಅಡಿಕೆನೂ ಬೆಳೆದಿದ್ರ, ಆಮೇಲೆ ಪಪ್ಪಾಯನೂ ಬೆಳೆದಿದ್ರ, ಈ ಅಂತರ್ ಬೆಳೆ ಇನ್ನು ಏನೇನು ಬೆಳಿಬೋದು? ಆಮೇಲೆ ಈ ಅಡಿಕೆಗೆ ಅಂತಂದ್ರೆ ಎಷ್ಟು ವರ್ಷದವರೆಗೂ ನೀವು ಈ ಪಪ್ಪಾಯದಲ್ಲಿ ಲಾಭ ತೆಗಿತಾ ಇರ್ಬೋದು? ಸರ್, ಇದು ಪಪ್ಪಾಯಿ ಬಂದ್ಬಿಟ್ಟು ಇದು ಪರ್ಮನೆಂಟ್ ಬೆಳೆ ಅಲ್ಲ. 2-3 ವರ್ಷಕ್ಕೆ ಇದು ಬಿದ್ದೋಗುತ್ತೆ. ಈಗಿನ ದಿನಗಳಲ್ಲಿ ಅಡಿಕೆಯಲ್ಲಿ ಮಾಡ್ತಾ ಇದಾರೆ, ದಾಳಿಂಬ್ರೆಯಲ್ಲಿ ಮಾಡ್ತಾ ಇದಾರೆ. ಹಂಗಾಗ್ಬಿಟ್ಟು ಯಾವ ಕ್ರಾಪ್ ಅಲ್ಲಿ ಬೇಕಾದ್ರೆ ಇದು ಬರುತ್ತೆ. ಅಡಿಕೆ ಸ್ವಲ್ಪ ಎತ್ತರ ಆಗೋವರೆಗೂ ನೀವು ಇದು ಬೆಳ್ಕೊಂಡು ಆಮೇಲೆ ತೆಗೆದಾಕ್ಬಿಡ್ತೀರಾ? ಹೌದು. ಇವಾಗ ಅಡಿಕೆ ಬರಕ್ಕೆ 5 ವರ್ಷ 6 ವರ್ಷ ಬೇಕು. ಇದು 3 ವರ್ಷಕ್ಕೆ ಹೋಗ್ಬಿಡುತ್ತೆ, ಗಿಡ ಇರೋದಿಲ್ಲ. ಒಂದ್ 2 ವರ್ಷ ಮೇಂಟೈನ್ ಮಾಡಿದ್ರೆ ಮತ್ತೆ ಅಡಿಕೆಗೆ ಇಂಪಾರ್ಟೆಂಟ್ ನೆಳ್ಳು ಬೇಕು. ಅದು ಅದನ್ನ ಕಾಪಾಡುತ್ತೆ. ನಮ್ಗೆ ಹಾಕಿದ್ದಕ್ಕೆ ನಮ್ಗೆ ಅದು ಒಂದು ಬೆನಿಫಿಟ್ ಸಿಗುತ್ತೆ ನಮಗೆ. ಮತ್ತೆ ಅಡಿಕೆಗೆ ಆಗೋಷ್ಟು ನಮಗೆ ದುಡ್ಡುನು ಅದಕ್ಕೆ ಹಾಕಿರೋ ಬಂಡವಾಳನ ಇವಾಗಲೇ ಸಿಗುತ್ತೆ ರೈತರಿಗೆ. ಅಡಿಕೆಗೆ ಮತ್ತೆ ಡ್ರಿಪ್ಗೆ ಹಾಕಿರೋ ಬಂಡವಾಳ ಇಲ್ಲೇ ಸಿಗುತ್ತೆ ನಮಗೆ. ಅಡಿಕೆ ಬರತಕ್ಕನ ಕಾಯೋದು ಬೇಕಾಗಿಲ್ಲ. ಸೊ ಅಲ್ಲಿವರೆಗೂ ನೀವು ಪಪ್ಪಾಯ ಬೆಳಿಬೋದು? ಪಪ್ಪಾಯನ ಬೆಳಿಬೋದು. ಹೌದು ಸರ್.